ನೋಡಿ, ಒಳ್ಳೆ ಖಡಕ್ಕಾದಂತಹ ಮಸಾಲ ಟೀ ತಯಾರಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮಸಾಲ ಟೀ ತಯಾರಿಸುವುದನ್ನು ತೋರಿಸಿಕೊಡ್ತೇನೆ. ಈ ಮಸಾಲ ಟೀ ತುಂಬಾ ಖಡಕ್ಕಾಗಿ ಈ ಮಳೆಗಾಲ ಚಳಿಗಾಲದಲ್ಲೆಲ್ಲ ಈ ಕುಡಿಯೋದಕ್ಕೆ ಒಳ್ಳೆ ಗರಮ್ ಆಗಿ ತುಂಬಾ ಟೇಸ್ಟಾಗಿರ್ತದೆ. ಬನ್ನಿ ಯಾವ ರೀತಿಯಾಗಿ ಆ ಮಸಾಲ ಟೀಯನ್ನು ಪ್ರಿಪರೇಷನ್ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ನೋಡಿ, ಇವಾಗ ನಾವು ಮಸಾಲ ಟೀಗೆ ಬೇಕಾದಂತಹ ಈ ಮಸಾಲ ಪದಾರ್ಥಗಳನ್ನೆಲ್ಲ ನೋಡಿ ಈ ರೀತಿಯಾಗಿ ಒಂದು ಕುಟ್ಟಾಣಿಯಲ್ಲಿ ಹಾಕಿ ಕುಟ್ಟಿಕೊಳ್ಬೇಕು. ನೋಡಿ, ಇಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ನೀವು ಇಲ್ಲಿ ಒಣ ಶುಂಠಿಯನ್ನು ಬೇಕಿದ್ದರೆ ಹಾಕಿಳ್ಬೋದು. ಅದೇ ರೀತಿ ಒಂದೆರಡು ಚಕ್ಕೆ, ಸಿಪ್ಪೆ ಇರುವಂಥ ಒಂದು 2-3 ಏಲಕ್ಕಿ, 3-4 ಲವಂಗ, ಒಂದು 4-5 ಕಾಳು ಮೆಣಸು. ಇವಾಗ ಇದೆಲ್ಲವನ್ನು ನಾವು ಚೆನ್ನಾಗಿ ಕೊಟ್ಟಿಕೊಳ್ಳುವ. ನೋಡಿ, ಇವಾಗ ನಾನು ಈ ಗುದ್ದಿದಂತಹ ಈ ಮಸಾಲ ಪದಾರ್ಥಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ತಿದ್ದೀನಿ. ನೋಡಿ, ಇವಾಗ ಒಂದು ಪಾತ್ರೆ ನಾನು ಒಲೆ ಮೇಲೆ ಇಡ್ತಿದ್ದೇನೆ. ಇವಾಗ ಇದಕ್ಕೆ ನಾನು 2 ಲೋಟ ಆಗುವಷ್ಟು ನೀರನ್ನು ಹಾಕಿಳ್ತಿದ್ದೇನೆ. ಇಲ್ಲಿ 3 ಲೋಟದಷ್ಟು ಟೀ ಮಾಡುವಂಥದ್ದು. ಈಗ 2 ಲೋಟ ನೀರು ಹಾಕಿಕೊಂಡಿದ್ದೇನೆ. ಇನ್ನು 1 ಲೋಟ ಹಾಲನ್ನು ಸೇರಿಸಲಿಕ್ಕಿದೆ. ಇವಾಗ ನೀರು ಕುದಿಯುತ್ತಿರುವ ಹೊತ್ತಿಗೆ ನಾನು ಇಲ್ಲಿ ಟೀ ಪುಡಿಯನ್ನು ಕೂಡ ಹಾಕಿಳ್ತಿದ್ದೇನೆ. 2 ಟೀ ಸ್ಪೂನ್ ಆಗುವಷ್ಟು ಟೀ ಪುಡಿಯನ್ನು ಹಾಕಿಕೊಂಡಿದ್ದೇನೆ. ಅದೇ ರೀತಿ ನಾವಾಗ ಈ ಗುದ್ದಿ ಪುಡಿ ಮಾಡಿ ಇಟ್ಟಿರುವಂತಹ ಈ ಮಸಾಲೆಯನ್ನು ಕೂಡ ಇವಾಗ ಇದಕ್ಕೆ ಹಾಕಿಲ್ವ. ಇವಾಗ ಇದು ನಮಗೆ ಚೆನ್ನಾಗಿ ಕುದೀಲಿ. ನೋಡಿ, ಇವಾಗ ಸುತ್ತಲೂ ಮೋಡ ಕವಿದಿದೆ. ನೋಡಿ, ಈಗ ಮಳೆ ಬರುವ ಲಕ್ಷಣ ಉಂಟು. ಹಾಗಾಗಿ ನೋಡಿ, ಜೀರುಂಡೆಗಳೆಲ್ಲ ಒಳ್ಳೆ ಸಂಗೀತ ಆಡ್ತಾ ಉಂಟು. ನೋಡಿ, ಇವಾಗ ನಮ್ಮ ಟೀ ಕುದಿಯೋದಕ್ಕೆ ಪ್ರಾರಂಭ ಆಗಿದೆ. ಇವಾಗ ಇದರಲ್ಲಿ 6 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಇದೆ. ಇವಾಗ ಇದನ್ನು ಹಾಕಿಳ್ತಿದ್ದೇನೆ. ನೋಡಿ, ಇದರಲ್ಲಿ 1 ಲೋಟದಷ್ಟು ಹಾಲಿದೆ. ಇವಾಗ ಇದನ್ನು ಕೂಡ ಸೇರಿಸಿಕೊಳ್ಳುವ. ಇನ್ನು ಚೆನ್ನಾಗಿ ಇದೊಂದು ಕುದಿ ಬರಲಿ. ಆನಂತರ ಒಲೆಯಲ್ಲಿ ಸಿಗಲ್ವ. ನೋಡಿ, ನಮ್ಮ ಮಸಾಲ ಟೀ ನೋಡಿ ಚೆನ್ನಾಗಿ ಒಂದು ಒಳ್ಳೆ ಕುದಿ ಬಂತು. ನೋಡಿ, ಇನ್ನು ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ಕುದಿದು ತಯಾರಾಗಿರುವಂತಹ ಬಿಸಿ ಬಿಸಿ ಮಸಾಲ ಟೀಯನ್ನು ನಾವು ಇವಾಗ ಸೋಸಿಕೊಳ್ಳುವ. ನೋಡಿ, ಒಳ್ಳೆ ಖಡಕ್ಕಾದಂತಹ ಮಸಾಲ ಟೀ ತಯಾರಾಗಿದೆ. ಈ ಚಳಿಗಾಲ ಮಳೆಗಾಲದಲ್ಲೆಲ್ಲ ಇದೊಂದು ಖಡಕ್ಕಾದಂಥ ಒಂದು ಟೀ ರೆಸಿಪಿ ಅಂತ ಹೇಳ್ಬೋದು. ಒಳ್ಳೆ ಮಸಾಲದ ಪರಿಮಳ ಕೂಡ ಬರ್ತಾ ಉಂಟು. ಹಾಗೆ ಕುಡಿಯೋದಕ್ಕೆ ಕೂಡ ತುಂಬಾ ಟೇಸ್ಟ್ ಆಗಿದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ಮಸಾಲ ಟೀ ರೆಸಿಪಿಯನ್ನು ನಾವು ಪ್ರಿಪೇರ್ ಮಾಡ್ಬೋದು ಅಂತೇಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ
ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.